ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಚಿಕನ್ ಸುಕ್ಕ ರೆಸಿಪಿ ನಾನು ಮಾಡ್ತಾ ಇದ್ದೇನೆ, ನೋಡಿ ಹೇಗೆ ಅಂತ. 5 ಟೇಬಲ್ ಸ್ಪೂನ್ ಕೊತ್ತಂಬರಿ, 1.5 ಚಿಕ್ಕ ಇದರಲ್ಲಿ ಸ್ಪೂನಲ್ಲಿ 1.5 ಇದು ಜೀರಿಗೆ, ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಕರಿಮೆಣಸು ಒಂದು 15ರಿಂದ 20, ಮತ್ತು ಸ್ವಲ್ಪ ಬಡೆಸೊಪ್ಪು, ಮತ್ತು ಲವಂಗ ಮತ್ತು ಚಕ್ಕೆ ಮತ್ತು ಲವಂಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಒಂದು 9 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, ಮತ್ತು ಒಂದು ಚಿಕ್ಕ ಗಾತ್ರದ ಒಂದು ಚಿಕ್ಕ ಹುಣಸೆ, ಸ್ವಲ್ಪ ಅರಶಿನ ಹುಡಿ, ಮತ್ತು ಇದು ಶುಂಠಿ ನೋಡಿ 15ರಿಂದ 20 ನಾನು ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಖಾರ ಬೇಕಾದವರಿಗೆ ಖಾರ, ನಾನಿಲ್ಲಿ ಸ್ವಲ್ಪ ಖಾರ ಮಾಡ್ತಾಯಿದ್ದೇನೆ. ಮತ್ತು ಒಂದು 8 ಗಿಡ್ಡ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದು ಚಿಕ್ಕ ಅಲ್ಲ, ಒಂದು ಸಾಧಾರಣದ್ದು ಒಂದು ನೀರುಳ್ಳಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಈಗ ಎಲ್ಲವನ್ನು ಫ್ರೈ ಮಾಡುವ. ನೋಡಿ ಇದೀಗ ಬಿಸಿಯಾಗಿದೆ. ಮೊದಲಿಗೆ ನಾನು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ, ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ, ಕರಿಮೆಣಸು, ಬಡೆಸೊಪ್ಪು, ಇಷ್ಟನ್ನು ಹಾಕಿ ಮೊದಲಿಗೆ ಫ್ರೈ ಮಾಡುವ. ಇದರ ಕಲರ್ ಚೇಂಜ್ ಆಗಿದೆ, ಈಗ ಇದನ್ನು ತೆಗೆಯುವ. ನೋಡಿ ಈಗ ಮೆಣಸನ್ನು ಹುರಿದುಕೊಳ್ಳುವ. ಇಲ್ಲಿ ನಾನು ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇಲ್ಲ, ಮೆಣಸಿಗೂ ಹಾಗೆ ಆಗ ಫ್ರೈ ಮಾಡಿದಲ್ಲ ಕೊತ್ತಂಬರಿ ಜೀರಿಗೆ, ಅದಕ್ಕೆಲ್ಲ ನಾನು ಎಣ್ಣೆಯನ್ನು ಹಾಕದೇ ಫ್ರೈ ಮಾಡ್ತೇನೆ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದರ ಪರಿಮಳವೇ ಬೇರೆ, ಎಣ್ಣೆ ಹಾಕದೆ ಫ್ರೈ ಮಾಡಿದರೆ. ನೋಡಿ ಇದೀಗ ಆಗಿದೆ, ಇದನ್ನು ತೆಗೆಯುವ. ನೋಡಿ ಈಗ ನಾನು ಇಲ್ಲಿ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನೀರುಳ್ಳಿಯನ್ನು ಹಾಕುವ. ಚಕ್ಕೆ ಲವಂಗವನ್ನು ಹಾಕ್ತಾ ಇದ್ದೇನೆ, ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಿದೆ, ಕೆಂಪು ಬಣ್ಣ ಬರಬೇಕು. ನೋಡಿ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕುವ. ನೋಡಿ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ಸ್ವಲ್ಪ ಇದರ ಜೊತೆ ಫ್ರೈ ಮಾಡುವ. ನೋಡಿ ಇದೀಗ ಆಗಿದೆ, ಇದನ್ನು ತೆಗೆಯುವ ನಾವು. ಇಷ್ಟಾದರೆ ಸಾಕು, ಜಾಸ್ತಿ ಅದು ಮತ್ತು ಕಪ್ಪಾದರೆ ಒಳ್ಳೆಯಾಗೋದಿಲ್ಲ. ನೋಡಿ ಈಗ ಇದನ್ನು ತೆಗೆಯುವ. ಈಗ ಇದಕ್ಕೆ ಶುಂಠಿಯನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ಫ್ರೈ ಮಾಡಿ, ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ. ಇದೀಗ ಆಗಿದೆ, ಇದನ್ನು ತೆಗೆಯುವ. ಈಗ ನಾನು ಇದಕ್ಕೆ ಹುಣಸೆ ಹಾಕ್ತಾ ಇದ್ದೇನೆ, ಮತ್ತು ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡುವ. ನೋಡಿ ನಾನು ನೀರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನಕಾಯಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡಿ ಮಿಕ್ಸಿಯಲ್ಲಿ ಒಂದು ರೌಂಡು ತಿರುಗಿಸಿದರೆ ಸಾಕು, ಜಾಸ್ತಿ ಬೇಡ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ನೋಡಿ ಈಗ ಇದು ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ.
ಈಗ ಇದು ತಣ್ಣಗಾದ ಮೇಲೆ ಒಂದು ರೌಂಡು ಮಿಕ್ಸಿಯಲ್ಲಿ ತಿರುಗಿಸಿದ್ರೆ ಸಾಕು. ನೋಡಿ ಇಲ್ಲಿ ನಾನು ಚಿಕನನ್ನು ಎಲ್ಲ ತೊಳೆದು ಎಲ್ಲ ಇಟ್ಟಿದ್ದೇನೆ. 2 kg ಅಷ್ಟು ಇದೆ ಈ ಚಿಕನು. ಇದು ಬಾಯ್ಲರ್. ಇದಕ್ಕೆ ನಾನು ಬೇಯಿಸುವಾಗ ಏನೆಲ್ಲ ಹಾಕ್ತೇನೆ ಅಂದರೆ ನೋಡಿ, ಒಂದು ಟೊಮೆಟೊ, ನೀರುಳ್ಳಿ, ಮೆಣಸು, ಕರಿಬೇವು ಸೊಪ್ಪು ಮತ್ತು ಮೆಂತೆ ಇಷ್ಟನ್ನು ಹಾಕ್ತೇನೆ. ಈಗ ಸ್ಟಾರ್ಟ್ ಮಾಡಬೇಕು. ಚಿಕನ್ ಈಗ ಬೆಂದಿದೆ. ಈಗ ಇದಕ್ಕೆ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದೆ. ನೋಡಿ, ಈಗ ಇದು ಕುದೀತಾ ಇದೆ. ಒಂದು 5 ನಿಮಿಷ ಮಸಾಲೆಯಲ್ಲಿ ಕುದೀಲಿ. ಈಗ ಚಿಕನ್ ಇದು ಆಗಿದೆ. ನಾನು ಮಸಾಲೆಯಲ್ಲಿ 5 ನಿಮಿಷ ಆಯಿತು. ಮಸಾಲೆ ಹಾಕಿ 5 ನಿಮಿಷ ಆಯಿತು. ತೆಂಗಿನಕಾಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ತೆಂಗಿನಕಾಯಿ ಎಲ್ಲ ಹಾಕಿ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ನೋಡಿ, ಸಂಡೇ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ, ಇದು ಏನು ಕಷ್ಟ ಏನಿಲ್ಲ. ನೋಡಿ, ಮೊನ್ನೆ ಫುಲ್ ನೆಲ ಸಮ ಇದ್ದ ನೀರು ಇವತ್ತು ತುಂಬ ಇಳಿದಿದೆ. ನಿನ್ನೆನೇ ಇಳಿದಿತ್ತು. 2 ದಿವಸ ಒಳ್ಳೆ ಬಿಸಿಲಿತ್ತಲ್ಲ, ಹಾಗೆ ನೀರು ಕೆಳಗೆ ಇಳಿದಿದೆ ನೋಡಿ. ಆದರೆ ತುಂಬ ಇಳಿಲಿಲ್ಲ, ಸ್ವಲ್ಪ ಇಳಿದಿದೆ. ಕೋಳಿಗಳು ನೋಡಿ ಎಲ್ಲ ನಿಂತಿವೆ. ಸ್ವಲ್ಪ ಮಳೆ ಬರ್ತಾ ಇತ್ತು, ಹಾಗೆ ಹೊಯ್ಗೆ ಮೇಲೆ ನಿಂತ್ಕೊಂಡಿದೆ ಎಲ್ಲವೂ. ಎಲ್ಲಿ ಕೂಡ ನಡೆದು ಹೋಗ್ಲಿಕ್ಕೆ ಆಗುದಿಲ್ಲ. ದಾರಿ ಎಲ್ಲ ಕೆಸರು ಗದ್ದೆ ಥರ ಆಗಿದೆ, ಅಷ್ಟು ಗಲೀಜಾಗಿದೆ. ಇನ್ನು ಒಳ್ಳೆ ಬಿಸಿಲು ಬರಬೇಕಷ್ಟೇ. ಬಿಸಿಲು 1 ವಾರದ ಬಿಸಿಲು ಬಂದರೆ ಸಾಧಾರಣ ಒಣಗ್ತದೆ. ಈಗ ಮಳೆ ಸ್ಟಾರ್ಟ್ ಆಯಿತು. ಗಂಟೆ ಒಂದಾಯಿತು ನೋಡಿ. ಗಾಳಿ ಮಳೆ ಇದು ಜೋರು ಬರ್ತಾ ಇದೆ. ನೋಡಿ, ನಮಗಿಲ್ಲಿ ಮೀನು ಸಿಕ್ಕಿದೆ. ಚಿಕ್ಕದು ನೋಡಿ, ಎಲ್ಲ ಜೀವ ಇದೆ ನೋಡಿ. ಚಿಕ್ಕದು ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಎಲ್ಲ ಜೀವ ಇದೆ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.